ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಏನಪ್ಪಾ ಅಂತಂದ್ರೆ, ಈಗ ಡಬಲ್ ಎಲಿಮಿನೇಷನ್ ಆಯಿತು. ಇವತ್ತು ಅಶ್ವಿನಿ SN ಮತ್ತೆ ಮಂಜು ಭಾಷಿಣಿ ಮೇಡಮ್ ಅವರು ಹೋದ್ರು ಅಂತ ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಷಯ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ನಾನು ಮಾತಾಡ್ತಿದ್ವಿ. ಅದನ್ನ ಮಾತಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ಹೋದಿಲ್ಲ ಸೀಸನ್ ಒಂದು ಬೇರೆ, ಈ ಒಂದು ಸೀಸನ್ ಬೇರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ತುಂಬಾ ಜನ ಇಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ, ಮತ್ತೆ ತುಂಬಾ ಜನ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಯೊಳಗೆ ಬರ್ತಾರೆ ಅಂತ ಈಗಾಗಲೇ ಗೊತ್ತಿರುವಂಥ ವಿಷಯ. ಸೊ ಹಾಗಾಗಿ ಇಲ್ಲಿ ಇಬ್ಬರು ಸ್ಪರ್ಧಿಗಳು, ಒಬ್ಬರು ಮೇಲು ಇನ್ನೊಬ್ಬರು ಫಿಮೇಲು, ಈ ಇಬ್ಬರು ಸ್ಪರ್ಧಿಗಳಿದ್ದಾರೆ, ಮೇಲ್ ಫಿಮೇಲು. ಇವರು ಮನೆಯೊಳಗೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಟಫ್ ಕಂಟೆಸ್ಟೆಂಟ್ ಆಗ್ತಾರೆ ಸ್ಪರ್ಧಿಗಳಿಗೆ, ಈಗಿರುವಂಥ ಮನೆಯೊಳಗೆ ಇರುವಂತಹ ಸ್ಪರ್ಧಿಗಳಿಗೆ ಇವರು ಎಷ್ಟು ಟಫ್ ಆಗ್ಬೋದು. ಸೊ ಹಿಂದಿನ ಒಂದು ಸೀಸನ್ ಅಲ್ಲಿ ಹನುಮಂತು ಮತ್ತೆ ರಜತ್ ಯಾವ ರೀತಿ ಟಫ್ ಆಗಿ ಎಲ್ಲರಿಗೂ ಆಟ ಆಡಿಸಿದ್ರು, ಅದೇ ರೀತಿ ಇವರು ಕೂಡ ಆಟ ಆಡಿಸ್ತಾರ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಯಾರು ಹಾಗಿದ್ರೆ ಆ ಸ್ಪರ್ಧಿಗಳು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇವರು ಎಲ್ಲರಿಗೂ ಗೊತ್ತಿರುವಂತ ಇವರು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಯಾರಂತಂದ್ರೆ, ನಮ್ಮ ಈ ಕಾಟ್ಲೆ ಕಿಚನ್ ಅಲ್ಲಿ ವಿನ್ನರ್ ಆದಂಥವ್ರು ನಮ್ಮ ಕಾಟ್ಲೆ ರಾಘು ಅಂತ ಇವರು. ಸೊ ಇವರು ನೋಡೋಕ್ಕೆ ತುಂಬಾ ಸ್ಟ್ರಾಂಗು ಮತ್ತೆ ತುಂಬಾ ಒಂಥರ ಟಫ್ ಆಗಿ ಕಾಣಿಸ್ತಾರೆ. ಸ್ಪರ್ಧಿಗಳಿಗೂ ಯಾವ ರೀತಿ ಕುಕ್ ಮಾಡ್ತಾರೆ, ಒಳ್ಳೆ ರೀತಿ ಕುಕ್ ಮಾಡಿ ವಿನ್ನರ್ ಆಗಿದ್ದಾರೆ. ಸೊ ಈ ಹೊರಗಡೆ ಯಾವ ರೀತಿ ಕುಕ್ ಮಾಡ್ತಾರೆ, ಒಳಗಡೆ ಯಾವ ರೀತಿ ಬಂದ್ಮೇಲೆ ಕುಕ್ ಮಾಡ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗ್ತದೆ. ಇವರು ಕಾಟ್ಲೆ ರಾಘವನವರು, ಇವರು ಈಗಾಗಲೇ ಒಂದು ನಮ್ಮ ಕನ್ನಡ ಹೆಮ್ಮೆಯ ಚಿತ್ರ ಕಾಂತಾರಕ್ಕೆ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ನೀವಾಗಲೇ ನೋಡಿರ್ಬೋದು ಇವ್ರನ್ನ. ಇವ್ರು ಗೊತ್ತಿರುವಂಥ ವಿಷಯ. ಇವರು ಒಬ್ರು ಬರ್ತಿದ್ದಾರೆ. ಇನ್ನೊಬ್ರು ಫಿಮೇಲ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಿಷಿ. ಇವರು ಮೈಸೂರಿನ ಮಾಡೆಲ್ ಅಲ್ಲಿ ವಿನ್ನರ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಷ್ಟು ಸಹ ನನಗೆ ಗೊತ್ತಿಲ್ಲ. ಸೊ ಇದು ಹೊಸ ಮುಖ ಪರಿಚಯ ಅಂತ ಕಾಣುತ್ತೆ. ಸೊ ಇವರು ಇಬ್ರು ಈ ಮನೆ ಒಳಗಡೆ ಹೋಗಿದ್ದಾರೆ. ಮನೆ ಒಳಗಡೆ ಹೋದ್ಮೇಲೆ ಏನೆಲ್ಲ ಮಾಡ್ತಾರೆ, ಸೊ ಯಾವ ರೀತಿ ಈಗಿರುವಂತ ಸ್ಪರ್ಧಿಗಳಿಗೆ ಇವರು ಟಕ್ಕರ್ ಕೊಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಇಲ್ಲಿ ಇನ್ನಷ್ಟು ಮತ್ತಷ್ಟು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಾ ಇರುತ್ತೆ, ಮತ್ತೆ ಇನ್ನಷ್ಟು ಮತ್ತಷ್ಟು ಮನೆಯಿಂದ ಆಚೆಗಳು ಸ್ಪರ್ಧಿಗಳು ಹೋಗ್ತಾ ಇರ್ತಾರೆ ಅಂತ ಮಾಹಿತಿಗಳು ಬರ್ತಾ ಇರೋದ್ರಿಂದ ಸೊ ಯಾರೆಲ್ಲ ಬರ್ಬೋದು ಅಂತ ಇನ್ನೂ ಕ್ಯೂರಿಯಾಸಿಟಿ ಇದೆ, ಯಾರೆಲ್ಲ ಹೋಗ್ಬೋದು ಅನ್ನೋ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಏನೆಲ್ಲ ಆಗ್ಬೋದು ಈ ಒಂದು ಸೀಸನ್ಗಳಲ್ಲಿ. ಈ 3 ವಾರದ ಒಂದು ಜರ್ನಿ ಮುಕ್ತಾಯ ಆಯಿತು. ಸೊ ಇನ್ನು ಮುಂದೆ ಯಾವ ರೀತಿ ಒಂದು ಟಾಸ್ಕ್ ಆಗಿರ್ಬೋದು, ಯಾವ ರೀತಿ ಸ್ಪರ್ಧಿಗಳ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಾವು ಕಾದು ನೋಡ್ಬೇಕು ಯಾವ ರೀತಿ ಕೊಡ್ತಾರೆ ಅಂತ. ಸೊ TRP ಕಿಂಗ್ ಅಲ್ಲಿ ಗಿಲ್ಲಿನೇ ಇಲ್ಲಿ ನಂಬರ್ 1 ಆಗಿರೋದು. ಸೊ ಇವಾಗ ಬಂದಿರುವಂಥ ಈ 2 ಸ್ಪರ್ಧಿಗಳು ಯಾವ ರೀತಿ ಮನೆಯಲ್ಲಿ ಹೊಂದ್ಕೋತಾರೆ. ರಿಷಿ ಅಂತ ಬಂದಿರುವಂಥ ಒಂದು ಫೀಮೇಲ್ ಕಂಟೆಸ್ಟೆಂಟ್ ಆಗಿರ್ಬೋದು, ಮತ್ತೆ ಕಾಟ್ಲೆ ಕಿಚನ್ ಅಲ್ಲಿ ವಿನ್ನರ್ ಆಗಿರುವಂಥ ನಮ್ಮ ಕಾಟ್ಲೆ ರಾಘವ್ ಆಗಿರ್ಬೋದು, ಈ ಇಬ್ರು ಯಾವ ರೀತಿ ಇಲ್ಲಿ ಬಂದು ಇಲ್ಲಿ ಎಲ್ಲ ಜೊತೆ ಹೊಂದ್ಕೋತಾರೆ, ಬೆರೀತಾರೆ, ಗೇಮನ್ನು ಯಾವ ರೀತಿ ಆಡ್ತಾರೆ, ಕೊನೆ ತನಕ ಇವರು ಬರ್ತಾರಾ ಏನು ಎತ್ತ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಸೊ ನಿಮಗೇನು ಅನಿಸುತ್ತೆ ಈ 2 ಸ್ಪರ್ಧಿಗಳ ಬಗ್ಗೆ? ಸೊ ಈ ಕಾಟ್ಲೆ ರಾಘವ್ರನ್ನ ನೀವು ನೋಡಿರ್ತೀರಾ. ಸೊ ಇವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಸೊ ಇವ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ರಿಷಿ ಅಂತ ಹೊಸದಾಗಿ ಬಂದಿರುವ ಒಂದು ಫೀಮೇಲ್ ಕಂಟೆಸ್ಟೆಂಟ್, ಇವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕೊಂಡು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ತುಂಬಾನೇ ಇದೆ. ಹಾಗೆ ಬಿಗ್ ಬಾಸ್ ಈ ಟ್ವಿಸ್ಟ್ಗೆ ತಕ್ಕಂತೆ ಆಟ ಆಡಿಸ್ಬೇಕು. ಸ್ಪರ್ಧಿಗಳಲ್ಲಿ ಹುಮ್ಮಸ್ ಕಾಣಿಸ್ಬೇಕು. ಬರೀ ಜಗಳ ಬಿಟ್ಟರೆ ಮತ್ತೇನು ಕಾಣ್ತಾ ಇಲ್ಲ. ಬಟ್ ಇವಾಗ ಬಂದಿರುವಂಥ 2 ಸ್ಪರ್ಧಿಗಳಿಂದ ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದನ್ನ ಅವ್ರು ಕೊಡ್ತಾರಾ ಏನು ಎತ್ತ ಅಂತ ನಾವು ಈಗ ಬರುವಂಥ ಎಪಿಸೋಡ್ಗಳಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ನಾಳೆ ಒಂದು ಎಪಿಸೋಡ್ ಇದೆ, ನಾಳೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಸೊ ಇವತ್ತಿನ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಆಗಿದ್ದು ಕಾಕ್ರೋಚ್ ಸುದ್ದಿ ಅವರು. ಸೊ ಅವರಿಗೆ ಸೂಪರ್ ಪವರ್ ಸಿಕ್ಕೋದು ಗೊತ್ತಿರುವಂಥ ವಿಷಯ. ಸೊ ಅದನ್ನು ಅವ್ರು ಯಾವ ರೀತಿ ಉಪಯೋಗ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಹಾಗೆ ಅಶ್ವಿನಿ ಮತ್ತು ಜಾನ್ವರಿಗೆ ಬಂದಿದ್ದ ಕಿಚ್ಚ ಸುದ್ದಿ ಸರ್. ಸೊ ಇದನ್ನ ತಿದ್ದುಕೊಂಡು ಮುಂದಿನ ವಾರಗಳಲ್ಲಿ ದಿನಗಳಲ್ಲಿ ಇವರು ಯಾವ ರೀತಿ ಬದಲಾಗ್ತಾರೆ ಅಂತ ಅದನ್ನ ಕಾದು ನೋಡೋಣ. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಮನೆಯವರಿಗೆ ಬಂದಿರುವಂಥ ಒಂದು ಕಾಟ್ಲೆ ರಾಘು ಮತ್ತೆ ರಿಷಿ ಅವರು ಯಾವ ರೀತಿ ಆಟ ಆಡ್ತಾರೆ, ಸ್ಪರ್ಧಿಗಳಿಗೆ ಯಾವ ರೀತಿ ನಡಕ ಹುಟ್ಟಿಸ್ತಾರ ಅಥವಾ ಇವರೇ ನಡಿಗೆ ಹೋಗ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಇಷ್ಟ ಆಯಿತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಅನ್ನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.